ಇವ ಯಾರೇ ಇವ ಯಾರೇ ಇದ್ಯಾವುದೋ ಹೊಸ ಪ್ರತಿಭೆ. ಮ್ಯೂಸಿಕ್ ಹೊಸ ಬೆಳಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಡಮ್ ಚಾನಲ್. ಸೊ ಇವತ್ತು ನಮ್ಮ ಪಯಣದ ಕಡೆಗೆ. ಸೊ ಕಮ್ ಲೆಟ್ಸ್ ಗೋ. ಸೊ ಆಲ್ರೆಡಿ ತೇಜಸ್ ಬಂದು ಕಾಯ್ತಾ ಇದ್ದಾನೆ. ಎರಡು ಗಾಡಿಲಿ ಹೋಗ್ತಾ ಇರೋದು ನಾವು. ನಂದೊಂದು ಗಾಡಿ, ತೇಜಸ್ದು ಒಂದು ಗಾಡಿ. ಸೊ ಅಣ್ಣವ್ರು ಬಂದು ಕಾಯ್ತಾ ಇದ್ದಾರೆ ನೋಡಿ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರ ಸರ್? ಫೋಟೋ ಏನ್ ಮಾಡೋದ ಬಂದಿಲ್ಲ ಮಚ. ಆಯಣ್ಣ ನಮಸ್ಕಾರ ಮಚ. ಪೆಟ್ರೋಲ್ ಎಷ್ಟೈತೆ? ಫುಲ್ಲ ಮುಕ್ಕಾಲು ಐತಾ? ಇನ್ನೂ ಹೋಯ್ತಾನೆ ಐತದು? ಈಗ ಹಾಕದ್ನಲ್ಲ. ಈಗ ಆಗ್ದ? ಹಾಂ, ಈಗ ಅರ್ಧ ಟ್ಯಾಂಕ್ ಪ್ಯಾನ್ ಸ್ವಲ್ಪ ಬಂದೈತೆ. ನಂದೆಷ್ಟು 8 ಲೀಟ್ರ್ ಅಷ್ಟೇ ಕಣ. ನಂದು ಇಲ್ಲ ಒಂಚೂರು. ಟಿಪಿಕಲ್ದು ಐಲೆಕ್ಸ್ ವಿಡಿಯೋ ನೋಡ್ದ ಕಾರ್ದು? ಟಿಪಿಕಲ್ದು ಐಲೆಕ್ಸ್ ವಿಡಿಯೋ ನೋಡ್ದೆ. ಸಾಕಾಗೈತಲ್ಲ ಮಾತ್ರ. ಗೋಲ್ಡನ್ ಇದಕ್ಕೆ ವೀಲ್ಗೆ ಸೆಂಟ್ರಿಗೆ ಫುಲ್ ಅದನ್ನೇ ಸಟ್ಟೆ ಚೇಂಜ್ ಮಾಡಿಸ್ಬಿಟ್ಟವನಲ್ಲ. ನಾನು ಸಾಕಾದಂಗೆ ಮಾಡಿಸ್ಬಿಟ್ಟು ಮಾತ್ರ. ಎಲ್ಲ ಫುಲ್ಲು ಹೇಳಲ್ವ, ನೈಟ್ ಆದರೆ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ಬಿಸಿಲಿಗೆ ಏನೋ ಪರ್ಪಲ್ ಥರ. ನಾವು ಆಕ್ಸೋರ್ ಹೆಲ್ಮೆಟ್ ತೊಗೋಬೇಕಾಗಿತ್ತು ಚಲೋ. ಅದಕ್ಕೆ ಮೊಬೈಲ್ ಹೋಲ್ಡ್ರ್ ಹಾಕ್ಸಿಲ್ವಲ್ಲ. ಮೊಬೈಲ್ ಹೋಲ್ಡ್ರು ಬೇಕು, ಅದಕ್ಕೇನೆ ಅದಕ್ಕೊಂದು ಹಾಕಿಸ್ಬೇಕು. ಮತ್ತೆ ಎಲ್ಲಾನ ತಗೊಂಡು ಜಿಟಿ ಸ್ಟೋರ್ಗೆಲ್ಲ ನಾವು ಹೋಗ್ತಾ ಇರ್ಬೇಕು. ಹೆಲ್ಮೆಟ್ ಎತ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೇಕು. ಅದಕ್ಕೆ ತಾನೇ ಅವತ್ತು ಹೇಳಿದ್ವಿ ತಗೊಂಬರ್ಬೇಕು ತಾನೆ ಅಂತ. ಅಲ್ಲೇ ನಿಂಗೆ ಗೊತ್ತಾಗಿರೋದು ಯಾವ್ದು ಬೇಕಾಗಿರೋದು ಅಂತ. ಇದರಲ್ಲೇ ನೋಡು, ಸಿಲ್ನ ಒಳ್ಳೆ ಸಿಮೆಂಟ್ ಹಾಕಿ ಹಾಕ್ತಂಗೆ ಇಕ್ಕಿದ್ದೀನಿ ಇಲ್ಲಿ. ಅದು ಹೆಂಗಿರುತ್ತೆ ಮಚ್ಚ, ಕ್ಲೇ ಥರ ಇರುತ್ತಾ ಇದು? ಗೈಸ್, ಕೆಂಗೇರಿ ಹತ್ರ ಸುರಾನ ಕಾಲೇಜ್ ಇದೆಲ್ಲ, ಅದು ಎದುರುಗಡೆ ಇರೋ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಸೊ ನನ್ನ ಗಾಡಿಗೆ ಬಂದು 408 ರೂಪಾಯಿ ಆಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಹೊರಟು. ಸೊ ನನ್ನ ಹತ್ರ ಗೋಪ್ರೋ ಇಲ್ಲ, ಮೊಬೈಲ್ ಮೌಂಟಲ್ಲೇ ಆದಷ್ಟು ಹೋಗೋ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಕ್ಯಾಮ್ರಾ ತೊಗೊಂಡು ಫುಲ್ಲು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಪಯಣಗೆ 120 ಕಿಲೋಮೀಟ್ರು. ಸೊ ನಮ್ಮ ಮನೆಯಿಂದ ತೇಜಸ್ ಮನೆಗೆ ಒಂದು 7 ಕಿಲೋಮೀಟ್ರ್ ಇದೆ. ಸೊ ಟೋಟಲ್ 127 ಕಿಲೋಮೀಟರ್ಸ್ನ ನಾವು ಕವರ್ ಮಾಡ್ತಾಯಿದ್ದೀವಿ, ಅದು ಎರಡು ಗಾಡಿನಲ್ಲಿ. ಆ್ಯಂಡ್ ನೀವು ನೋಡ್ಬೋದು, ಇದು ಯಾವುದು ದೊಡ್ಡ ಗಾಡಿಗಳಲ್ಲ. ಒಂದು ಆ್ಯಕ್ಟಿವಾ, ಇನ್ನೊಂದು ಹೋಂಡಾ ಶೈನು. ಸೊ ಈ ಗಾಡಿಗಳಲ್ಲೂ ತುಂಬ ಕಡೆ ಹೋಗೋ ಜನ ಇದ್ದಾರೆ, ಬಟ್ ನಮಗಿದು ಫಸ್ಟ್ ಟೈಮು. ಸೊ 127 ಕಿಲೋಮೀಟರ್ಸ್ನ ನಾವು ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಇಟ್ಸ್ ಎ ನ್ಯೂ ಟ್ರೈ.
ಮಂಡ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ನಿಲ್ಲಿಸ್ದು. ಮಸಾಲೆ ದೋಸೆ ಕೊಡ್ರಿ ಅಂದರೆ ಕರಿ ದೋಸೆ ಕೊಟ್ಬಿಟ್ಟವ್ರೆ. ತಿನ್ಕೊಂಡು ಹೊರಟು. ಸೊ ಬಿಸಿಲಿಗೆ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು ತೇಜಸ್ಸು. ಬ್ಲೀಚಿಂಗ್ ಪೌಡರ್ ಹಾಕಿ ಫೇಶಿಯಲ್ ಮಾಡಿಸ್ಕೋಬೇಕು ಅಂತ. ಸೊ ಲೆಟ್ಸ್ ಗೋ. ಪೆಟ್ರೋಲ್ ಒಂದು ಸೈಡ್ಗೆ. ಸೊ ಗೈಸ್ ಫೈನಲಿ ಪಯಣಕ್ಕೆ ರೀಚ್ ಆಗಿದ್ದೀವಿ. ಆಚೆ ನಮ್ಗೆ ಎರಡೇ ಗಾಡಿ ಕಾಣಿಸಿದ್ವು. ಒಂದು ಡಬಲ್ ಟೆಕ್ಕರ್ ಬಸ್ಸು, ಇನ್ನೊಂದು ಹಳೆ ಕಾಲದ್ದು ತಾರಾಕ್. ಅದು ಬಿಟ್ರೆ ಇನ್ನೆಲ್ಲ ಗಾಡಿನೂ ಒಳಗಡೆನೆ ಇರೋದು. ಸೊ ಆಲ್ರೆಡಿ ತುಂಬಾ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಮೇಯ್ನ್ ಆಗಿ ಎಲ್ಲಿ ನೋಡಿದ್ರು ಕಪಲ್ಸ್ ಅಂತೂ ತುಂಬ್ಕೊಂಡಿರ್ತಾರೆ. ಏನಾದ್ರು ಇತ್ತು ಅಂದ್ರೆ ಕ್ಲೀನಾಗಿ ಅಳಿಸ್ಬಿಟ್ಟು ಟೈರ್ ಹಾಕ್ಕೊಂಡು ನಿಂತಿರತ್ತಾರೆ ಚೆನ್ನಾಗಿ. ಸೊ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ಪಯಣಗೆ. ನೋಡಿ ಅಲ್ಲೇ ಇದೆ ಜನ, ಇನ್ನೂ ಯಾರು ಜಾಸ್ತಿ ಬಂದಿಲ್ಲ. ಟೈಮ್ ಬಂದು 9:19. ಹಂಗೆ ಸುತ್ತ ಒಂದು ರೌಂಡ್ ಹಾಕೊಂಡು ಹಂಗೆ ಅಲ್ಲೇ ಸ್ವಲ್ಪ ನಾನು ತೇಜಸ್ಸು ವಿಚಿತ್ರವಾಗಿಲ್ಲ ಫೋಟೋಸ್ಗಳನ್ನ ತಕೊಂಡು ಒಳಗೆ ಹೋದೋ. ಮಚ್ಚ ಈ ಟೈರ್ ಪಂಚರ್ ಆಗಲ್ವಾ? ಇವ ಯಾರೇ? ಅವ್ರನ್ನೇ ಕೇಳೋಣಪ್ಪ. ಸೊ ಗೈಸ್ ಎಂಟ್ರಿ ಟಿಕೆಟು ಪಯಣದಲ್ಲಿ ಪರ್ ಪರ್ಸನ್ 75. ಸೊ ಇಬ್ಬರಿಂದ 150 ರೂಪಾಯಿ ಆಯಿತು ಗೈಸ್. ಸೊ ಅಲ್ಲಿ ವೆಜಿಟೇರಿಯನ್ ಹೋಟ್ಲಿತ್ತು, ಫುಲ್ ಕಾಸ್ಟ್ಲಿ. ಅದ್ರಲ್ಲಿ ತಿಂದಿದ್ದೆ ನಾವು 2 ಜಾಮೂನು. ಒಂದು ಜಾಮೂನ್ 30 ರೂಪಾಯಿ. ಸೊ 2ರಿಂದ 60 ರೂಪಾಯಿ ಆಯಿತು ಗೈಸ್. ಸೊ ಎಲ್ಲ ಮುಗೀತು, ಇವಾಗ ರಿಟರ್ನ್ ಹೊರಟಿದ್ದೀವಿ. ಸೊ ನಾನು ಮನೆ ಹತ್ರ ಬಿಡಬೇಕಾದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೆ. ಸೊ ಅಲ್ಲಿಗೆ ಹೋಗೋಷ್ಟಲ್ಲಿ ಅರ್ಧ ಟ್ಯಾಂಕಿಗೆ ಬಂದಿತ್ತು. ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇನ್ನು 100 ಕಿಲೋಮೀಟ್ರ್ ಇದ್ದಂಗೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಇಲ್ಲಿ ಬಂದು 4 ಮುದ್ದೆ ಕುಡ್ಕೊಂಡು ಹೋಗ್ತಾ ಮನೆಗೆ. ಇನ್ನೊಂದು 50 ಕಿಲೋಮೀಟ್ರ್ ಇದ್ದಂಗೆ ಪೆಟ್ರೋಲ್ ಫುಲ್ಲು ಎಂಡಾಗೋಯ್ತು, ಫುಲ್ ಖಾಲಿಯಾಗೋಯ್ತು. ಸೊ ಈಗ ಪೆಟ್ರೋಲ್ನ ಒಂದು 310 ರೂಪಾಯಿಗೆ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ಇವಾಗ ನಮ್ಮ ಬೇಬಿಗೆ ಊಟ ಹಾಕ್ಸಿದಾಯಿತು. ಈಗ ನೆಕ್ಸ್ಟು ನಮ್ಮ ಕಾರ್ಯಕ್ರಮ ನೋಡೋಣ. ಒಂದು ಬಿಡ್ದಿಗೆಲ್ಲನ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ. ಸೊ ಬಿಡ್ದಿನಲ್ಲಿ ಆಂಬೂರು ಬಿರಿಯಾನಿಗೆ ಬಂದು ಕುಷ್ಕ ಮತ್ತು ಕಬಾಬ್ ತಿಂತಾಯಿದ್ದೀವಿ. ತಿನ್ಕೊಂಡು ಆಮೇಲೆ ಹೊಡ್ತೀವಿ. ಇಲ್ಲಿ ಕೆಂಗೇರಿ ಟೋಲ್ ಹತ್ರ ಫುಲ್ಲು ಏನೋ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು, ಏನು ಅಂತ ನಾವು ನೋಡೋಕ್ಕಾಗಲಿಲ್ಲ. ಫುಲ್ಲು ಅಂದರೆ ಫುಲ್ಲು ಸ್ಮೋಕು. ಅಲ್ಲಿದ್ದು ಟೋಲೇ ಮುಚ್ಚೋಗ್ಬಿಟ್ಟಿತ್ತು, ಕೆಂಗೇರಿ ಟೋಲೇ ಮುಚ್ಚೋಗ್ಬಿಟ್ಟಿತ್ತು, ಅಷ್ಟು ಬೆಂಕಿ ತುಂಬ್ಕೊಬಿಟ್ಟಿತ್ತು. ನಾವು ಹೋಗಿ ನೋಡೋಣ ಅಂತ ಫುಲ್ಲು ಟ್ರೈ ಮಾಡ್ದವು, ಬಟ್ ಆಗಲಿಲ್ಲ. ನಮಗೂ ಟೈಮ್ ಆಗಿಬಿಟ್ಟಿತ್ತು, ಬಿಸಿಲು ಬೇರೆ. ಬೇಗ ಹೋಗಿ ಮನೇಲಿ ಮಲ್ಕೊಂಬಿಡ್ಬೇಕು ಅಂತ ಅನಿಸ್ಬಿಟ್ಟಿತ್ತು. ಇಲ್ಲಿ ನೋಡಿ ಕೆಂಗೇರಿ ಟೋಲೇ ಮುಚ್ಚೋಗ್ಬಿಟ್ಟಿತ್ತು ಫುಲ್ಲು. ಸೊ ಆ ಕಡೆ ಇತ್ತು, ಈ ಕಡೆ ಇದ್ಬಿಟ್ಟಿದ್ರೆ ನಾವು ನುಕ್ಕೊಂಡು ಹೊಂಟೋಗಿ ನೋಡ್ಕೊಬಂದ್ಬಿಡ್ತಿದ್ದು. ಬಟ್ ಆ ಕಡೆ ಇತ್ತು ನೋಡ್ರಿ, ಇವಾಗ ಹೆಂಗೆ ಬರ್ತಾಯಿದೆ. ಸೊ ಅದಕ್ಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ನಾವು ಹೊಟ್ಬಿಟ್ಟು. ಸೊ ಮನೆಗೆ ಬರ್ಬೇಕಾದ್ರೆ ನಮ್ಮಮ್ಮ ಸ್ಪ್ರೈಟ್ ಎಲ್ಲ ತೊಗೊಂಬ ಅಂತ ಹೇಳಿದರು. ಸ್ಪ್ರೈಟು ಚೋಚೋ ತೊಗೊಂಡು ಬಂದಿದ್ದೀನಿ ಅವ್ರಿಗೋಸ್ಕರ ತಿನ್ನಲಿ ಅಂತ ಅಷ್ಟೇ ಗಾಯ್ಸ್. ಸೊ ವಿಡಿಯೋ ಲಾಸ್ಟ್ ಗಂಟ ನೋಡಿ. ಥ್ಯಾಂಕ್ ಯು. ದೊಡ್ಡಮ್ಮ ಅಲ್ಲ ದೊಡ್ಡಪ್ಪ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.